ನಮಸ್ಕಾರ ವೀಕ್ಷಕರೇ. ಕಾಲುಂಗುರ ಕಾಲು ಬೆರಳಿಗೆ ಧರಿಸುವಂತಹ ಉಂಗುರ. ಮದುವೆಯ ನಂತರ ಕಾಲುಂಗುರವನ್ನ ಹಾಕೋದು ಭಾರತೀಯ ಸಂಪ್ರದಾಯದ ಒಂದು ಪದ್ಧತಿಯಾಗಿದೆ. ಈ ಕಾಲುಂಗುರವನ್ನ ಕಾಲಿನ ಎರಡನೇ ಬೆರಳಿಗೆ ಹಾಕಲಾಗುತ್ತೆ. ಸಾಮಾನ್ಯವಾಗಿ ಕಾಲುಂಗುರವನ್ನ ಬೆಳ್ಳಿ ಲೋಹದಿಂದ ಮಾಡಲಾಗುತ್ತೆ. ಹಾಗಾದ್ರೆ ಕಾಲುಂಗುರದ ಮಹತ್ವವೇನು? ಮದುವೆಯಾದಂತಹ ಪ್ರತಿಯೊಂದು ಹೆಣ್ಣು ಕೂಡ ಕಾಲುಂಗುರವನ್ನ ಯಾಕೆ ಧರಿಸಬೇಕು? ಇದರ ಹಿಂದಿನ ವೈಜ್ಞಾನಿಕ ಕಾರಣವೇನು? ಇದೆಲ್ಲ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತೀನಿ. ನನ್ನ ವಿಡಿಯೋನ ನೀವು ಕೊನೆವರೆಗೂ ನೋಡ್ಬೇಕಷ್ಟೇ. ಕಾಲುಂಗುರವನ್ನ ಕೇವಲ ಫ್ಯಾಷನ್ಗಾಗಿ ಮಾತ್ರ ಹಾಕೋದಲ್ಲ, ಇದರ ಹಿಂದೆ ಸಾಂಸ್ಕೃತಿಕ ಮಹತ್ವವಿದೆ. ಬಹಳಷ್ಟು ಜನ ಈ ಕಾಲುಂಗುರವನ್ನ ಅಲಂಕಾರಿಕ ಆಭರಣ ಎಂದೇ ನೋಡ್ತಾ ಇದ್ದಾರೆ. ಅದರ ಹಿಂದಿನ ಸಾಂಸ್ಕೃತಿಕ ಮತ್ತು ಸಂಪ್ರದಾಯವನ್ನ ಕಡೆಗಣಿಸ್ತಾ ಇದ್ದಾರೆ. ಸಂಸ್ಕೃತಿ ಮತ್ತು ಸಂಪ್ರದಾಯದ ವಿಷಯಕ್ಕೆ ಬಂದ್ರೆ, ಈ ಕಾಲುಂಗುರವನ್ನ ಭಾರತದ ವಿವಿಧ ಸಂಸ್ಕೃತಿಯಲ್ಲಿ ಬಹಳ ವಿಭಿನ್ನ ಕಾರಣಗಳಿಗೆ ಹಾಕಲಾಗುತ್ತೆ. ಇದು ಕೇವಲ ಒಂದು ಸಿಲ್ವರ್ ರಿಂಗ್ ಅಲ್ಲ, ಇದು ಒಂದು ಮದುವೆಯಾದಂತಹ ಮಹಿಳೆಗೆ ಗೌರವವನ್ನ ತಂದುಕೊಡುತ್ತೆ. ಈಕೆಗೆ ಮದುವೆಯಾಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗುತ್ತೆ. ಅದು ಆಕೆಗೆ ಪತಿವ್ರತೆ, ಬದ್ಧತೆ ಹಾಗೆ ಮನೆಯ ಶಾಂತಿಗೆ ಇದು ಸಂಕೇತವಾಗಿದೆ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಮದುವೆಯಾದ ನಂತರ ಈ ಉಂಗುರವನ್ನ ಹಾಕೋದು ನಮ್ಮ ಸಂಪ್ರದಾಯ. ಒಬ್ಬ ವರ ತನ್ನ ಬಾಳ ಸಂಗಾತಿಗೆ ಕಾಲುಂಗುರವನ್ನ ತೊಡಿಸಿ ನೀನು ನನ್ನ ಹೆಂಡತಿಯಾದೆ ಅಂತ ಸಂಪೂರ್ಣವಾಗಿ ಒಪ್ಪಿಕೊಳ್ತಾನೆ. ಇದು ಗಂಡ ಮತ್ತು ಹೆಂಡತಿಯ ನಡುವಿನ ಪವಿತ್ರ ಬಂಧ ಮತ್ತು ಬದ್ಧತೆಯ ಪ್ರತೀಕವಾಗಿದೆ. ಈ ಕಾಲುಂಗುರವನ್ನ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿ ನೋಡಲಾಗುತ್ತೆ. ಅಷ್ಟೇ ಅಲ್ಲ, ಕಾಲುಂಗುರವು ಕಾಲುಗಳ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಮತ್ತು ಒಂದು ಮಹಿಳೆಗೆ ಗೃಹಿಣಿಯಾಗಿ ಬದಲಾದಾಗ ಆಕೆಯನ್ನ ಗೃಹಿಣಿ ಅಂತ ತೋರಿಸೋಕೆ ಈ ಕಾಲುಂಗುರ ಸಹಾಯ ಮಾಡುತ್ತೆ. ಈ ಸಂಪ್ರದಾಯವನ್ನ ಇವತ್ತಿಗೂ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ. ನೀವು ಅಬ್ಸರ್ವ್ ಮಾಡಿ ನೋಡಿದಿರಾ, ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕಾಲುಂಗುರವನ್ನ ಬೆಳ್ಳಿ ಲೋಹದಲ್ಲಿ ಮಾತ್ರ ಹಾಕ್ತಾರೆ. ಕಾಲುಂಗುರವನ್ನ ಚಿನ್ನದಲ್ಲಿ ಮಾಡೋದಿಲ್ಲ. ಇದಕ್ಕೆ ಕಾರಣ ಇದೆ. ಚಿನ್ನವನ್ನ ದೇವರಿಗೆ ಸಂಬಂಧಿಸಿದ ಲೋಹ ಅಂತ ಪರಿಗಣಿಸಲಾಗುತ್ತೆ ಮತ್ತು ಸಾಮಾನ್ಯವಾಗಿ ಸೊಂಟಕ್ಕಿಂತ ಕೆಳಗಡೆ ಬಂಗಾರದ ಲೋಹವನ್ನ ಧರಿಸೋದಿಲ್ಲ. ಇದನ್ನ ಅಪವಿತ್ರ ಎಂದು ಪರಿಗಣಿಸಲಾಗುತ್ತೆ. ಬೆಳ್ಳಿ ಹೆಚ್ಚು ಪವಿತ್ರ ಮತ್ತು ತಂಪಾಗಿಸುವ ಗುಣಕ್ಕೆ ಹೆಸರುವಾಸಿಯಾಗಿದೆ. ಆದ್ದರಿಂದಲೇ ಬೆಳ್ಳಿ ಕಾಲುಂಗುರವನ್ನ ನಾವು ಈಗಲೂ ಕೂಡ ಯೂಸ್ ಮಾಡ್ತಾ ಇರೋದು. ಇನ್ನು ವೈಜ್ಞಾನಿಕ ಕಾರಣವನ್ನ ನೋಡ್ತಾ ಹೋದ್ರೆ, ಆಧುನಿಕ ವಿಜ್ಞಾನದಲ್ಲಿ ಈ ಕಾಲುಂಗುರವನ್ನ ಧರಿಸೋದ್ರಿಂದ ಆರೋಗ್ಯ ಪ್ರಯೋಜನಗಳಿವೆಯಾ ಅನ್ನೋದಕ್ಕೆ ಯಾವುದೇ ರೀತಿಯ ಪುರಾವೆ ಇಲ್ಲ. ಇದ್ರೂ ಕೂಡ ಬಹಳ ಕಡಿಮೆ ಇದೆ. ಆದ್ರೆ ಆಯುರ್ವೇದ ಮತ್ತು ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಕೆಲವು ನಂಬಿಕೆಗಳು ಮತ್ತು ತತ್ವಗಳಿವೆ. ನಾವು ಸಾಮಾನ್ಯವಾಗಿ ಕಾಲಿನ ಎರಡನೇ ಬೆರಳಿಗೆ ಕಾಲುಂಗುರವನ್ನ ಹಾಕ್ತೀವಿ. ಈ ಬೆರಳಿನಲ್ಲಿರುವಂತಹ ನರವು ನೇರವಾಗಿ ಗರ್ಭಾಶಯಕ್ಕೆ ಸಂಪರ್ಕವನ್ನ ಹೊಂದಿದೆ ಮತ್ತು ಹೃದಯದ ಮೂಲಕ ಹಾದು ಹೋಗುತ್ತದೆ ಎಂದು ಆಯುರ್ವೇದ ನಂಬುತ್ತೆ. ಕಾಲುಂಗುರವನ್ನ ಹಾಕೋದ್ರಿಂದ ಈ ನರದ ಮೇಲೆ ನಿರಂತರವಾಗಿ ಪ್ರೆಷರ್ ಬೀಳುತ್ತೆ. ಇದು ಗರ್ಭಾಶಯಕ್ಕೆ ರಕ್ತದ ಹರಿವನ್ನ ಹೆಚ್ಚಿಸುತ್ತೆ. ಋತುಚಕ್ರವನ್ನ ನಿಯಂತ್ರಿಸಲು ಸಹಾಯ ಕೂಡ ಮಾಡುತ್ತೆ ಮತ್ತು ಮಹಿಳೆಯ ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನ ಆರೋಗ್ಯಗೊಳಿಸುತ್ತೆ. ಇದರಿಂದಾಗಿ ಗರ್ಭ ಧರಿಸುವ ಸಾಧ್ಯತೆ ಹೆಚ್ಚಾಗುತ್ತೆ. ಇದು ಗರ್ಭಾಶಯವನ್ನ ಬಲಪಡಿಸುತ್ತೆ ಹಾಗೆ ಆಕೆಗೆ ಹೆರಿಗೆ ನೋವನ್ನ ಕಡಿಮೆ ಮಾಡುತ್ತೆ ಎಂಬ ನಂಬಿಕೆ ಇದೆ. ಕಾಲುಂಗುರ ಹಾಕೋದ್ರಿಂದ ನಿರಂತರವಾಗಿ ಪಾದಗಳಿಗೆ ಒಂದು ಪ್ರೆಷರ್ ಬೀಳುತ್ತೆ. ಈ ಆಕ್ಯುಪ್ರೆಷರ್ ಬಿಂದುಗಳನ್ನ ಉತ್ತೇಜಿಸಿ ರಕ್ತ ಸಂಚಾರವನ್ನ ಹೆಚ್ಚಿಸುತ್ತೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಬೆಳ್ಳಿಯ ಕಾಲುಂಗುರವನ್ನ ಧರಿಸೋದ್ರಿಂದ ಬಾಡಿ ಹೀಟ್ ಕಮ್ಮಿ ಆಗುತ್ತೆ. ಇದು ದೇಹದಲ್ಲಿನ
ಹೆಚ್ಚುವರಿ ಶಾಖವನ್ನ ಕಡಿಮೆ ಮಾಡೋಕೆ ಮತ್ತು ದೇಹದ ತಾಪಮಾನವನ್ನ ಸಮತೋಲನಗೊಳಿಸೋಕೆ ನಮಗೆ ಸಹಾಯ ಮಾಡುತ್ತೆ. ಕಾಲುಂಗುರ ನರಗಳನ್ನ ಪ್ರಚೋದಿಸಿ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತಂತೆ. ಪ್ರಾಚೀನ ಭಾರತೀಯರು ಎಲ್ಲ ಪ್ರಾಣ ಮಾರ್ಗಗಳು ಬೆರಳುಗಳ ಮೂಲಕ ಹಾದು ಹೋಗುತ್ತೆ ಅಂತ ನಂಬ್ತಾ ಇದ್ರು. ಕಾಲುಂಗುರವನ್ನ ಹಾಕೋದ್ರಿಂದ ಈ ಜೀವಶಕ್ತಿಯ ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ಸಹಾಯ ಆಗ್ತಿತ್ತು. ಕಾಲುಂಗುರ ಕೇವಲ ಅಲಂಕಾರಿಕ ಆಭರಣಗಳಿಗಿಂತ ಹೆಚ್ಚಾಗಿ ಭಾರತ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರುವ ವಿವಾಹ ಬಂಧವನ್ನ ಸಂಕೇತಿಸುತ್ತೆ. ಶತಮಾನಗಳಷ್ಟು ಹಳೆಯ ಸಂಪ್ರದಾಯವನ್ನ ಈಗಲೂ ಕೂಡ ಪ್ರತಿಬಿಂಬಿಸುತ್ತೆ. ಅದರ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿಂದ ಹಿಡಿದು ಒಂದು ಹೆಣ್ಣಿನ ಸ್ತ್ರೀ ಗುರುತನ್ನ ವ್ಯಕ್ತಪಡಿಸುವಲ್ಲಿ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಈ ವಿಡಿಯೋದ ಮೂಲಕ ನಮ್ಮ ದೇಶದಲ್ಲಿ ಕಾಲುಂಗುರಕ್ಕೆ ಯಾಕೆ ಇಷ್ಟೊಂದು ಮಹತ್ವವನ್ನ ಕೊಡಲಾಯಿತು ಅನ್ನೋದನ್ನ ನಾನ್ ತಿಳಿಸಿದೀನಿ. ಭಾರತೀಯ ಸಂಪ್ರದಾಯಗಳ ಬಗ್ಗೆ ಬಹಳಷ್ಟು ವಿಡಿಯೋಗಳು ನನ್ನ ಚಾನೆಲ್ ನಲ್ಲಿದೆ, ಒಮ್ಮೆ ವಿಸಿಟ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.